Grant in aid or government grants are both one and the same. Sometimes schools, colleges, public hospitals, etc. depend upon government grant for their activities. Grant in aid means aid ಅಂತಂದ್ರೆ ಇಂಗ್ಲೀಷ್ನಾಗ ಸಿಂಪಲ್ ಮೀನಿಂಗ್ ಏಡ್ಸ್ ಅಥವಾ ಏಡ್ ಅಂತಂದ್ರೆ ಹೆಲ್ಪ್. ಸೊ ಗೌರ್ಮೆಂಟ್ನವ್ರ ಕಡೆಯಿಂದ ಏನಾರ ಹೆಲ್ಪ್ ಸಿಗ್ತೈತೇನ, ಸಹಾಯ ಸಿಗ್ತೈತೇನ ಅಂತ ಹೇಳಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಕಾಯ್ತಿರ್ತಾವೆ. ಆಮೇಲೆ ಅದು ಸಿಗೋದು ಬಿಡೋದು ಅವ್ರು ಎಷ್ಟು ಸರ್ವಿಸ್ ರೆಂಡರ್ ಮಾಡ್ತಾರೆ, ಎಷ್ಟು ಪ್ರಾಂಪ್ಟಾಗಿ ಸರ್ವಿಸ್ ಆಬ್ಜೆಕ್ಟಿವ್ ಇಟ್ಕೊಂಡಾರ ಅವರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಸೊ ಅಲ್ಟಿಮೇಟ್ಲಿ ಏನು ಮಾಡ್ತಾರೆ, ಗೌರ್ಮೆಂಟ್ನವರು ಒಂದಿಷ್ಟು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ಗೆ ಕಂಪಲ್ಸರಿಲಿ ಗ್ರ್ಯಾಂಟ್ ಇನ್ ಏಡ್ ಕೊಡ್ತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಸ್ಕೂಲ್ಸ್ ಇರ್ತಾವೆ ಅಂತ ಇಟ್ಕೊರಿ. ಸೊ ಗೌರ್ಮೆಂಟ್ ಸ್ಕೂಲ್ಸ್ ಇದ್ದಾಗ ಅವ್ರಂತರೂ ಏನು ತೊಗೊಳಂಗಿಲ್ಲ, ಹೆಚ್ಚಿಗೆ ಫೀಸ್ ತೊಗೊಳಂಗಿಲ್ಲ, ಡೊನೇಷನ್ಸ್ ಅಂತ ಇರಂಗಿಲ್ಲ, ಏನೂ ಇರಂಗಿಲ್ಲ, ನಾಮಿನಲ್ ಫೀಸ್ ಇರ್ತೈತೆ ಸ್ಕೂಲ್ಗೆ. ಅಂಥ ಸಿಚುವೇಶನ್ ಒಳಗೆ ಗ್ರ್ಯಾಂಟ್ ಇನ್ ಏಡ್ ಗೌರ್ಮೆಂಟ್ನವ್ರು ಏನಾರ ಅವರಿಗೆ ಫಿಕ್ಸ್ ಮಂತ್ಲಿ ಅಥವಾ ಇಯರ್ಲಿ ಆಫೀಸ್ ಅದು ಸ್ಕೂಲ್ ರನ್ ಮಾಡೋಕೆ, ಕಾಲೇಜ್ ರನ್ ಮಾಡೋಕೆ ಮೇಂಟೆನೆನ್ಸ್ ಅಂತ ಹೇಳಿ ರೆಗ್ಯುಲರಾಗಿ ಇನ್ಕಮ್ ಕೊಡ್ತಿದ್ರು. ದಟ್ ಈಸ್ ರೆವಿನ್ಯೂ ಇನ್ಕಮ್ ಅವರಿಗೆ. ಅದೇ ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಮತ್ತು ಅವ್ರದ್ದು ಸ್ಕೂಲ್ಸ್ ಇನ್ನೂ ಎಕ್ಸ್ಪಾಂಡ್ ಮಾಡೋಕೆ, ಹಂಗೆ ಇನ್ನೂ ಹೆಚ್ಚೆಚ್ಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಕೊಳಕ್ಕೆ ಯಾವಾಗೋ ಒಮ್ಮೆ 20 ವರ್ಷಕ್ಕೊಮ್ಮೆ, 15 ವರ್ಷಕ್ಕೊಮ್ಮೆ ಅಥವಾ 10 ವರ್ಷಕ್ಕೊಮ್ಮೆ ಹಿಂಗೆ ನಾಟ್ ಫ್ರೀಕ್ವೆಂಟಾಗಿ ಏನಾರ ಅವ್ರಿಗೆ ಗ್ರ್ಯಾಂಟ್ ಇನ್ ಏಡ್ ಸಿಕ್ತಿತ್ತಂತಂದ್ರೆ ಅದಕ್ಕೆ ಕ್ಯಾಪಿಟಲ್ ಇನ್ಕಮ್ ಅಥವಾ ಕ್ಯಾಪಿಟಲ್ ಫಂಡ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಅಲ್ಟಿಮೇಟ್ಲಿ ಗ್ರ್ಯಾಂಟ್ ಇನ್ ಏಡ್ ಆ್ಯಂಡ್ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಅಥವಾ ಗ್ರ್ಯಾಂಟ್ ಇನ್ ಏಡ್ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಮುಂದೇನು ಹೇಳ್ತಾರೆ, ಇಫ್ ಇಟ್ ಈಸ್ ರೆಕರಿಂಗ್ ಗ್ರ್ಯಾಂಟ್ಸ್ ಇನ್ ದ ಫಾರ್ಮ್ ಆಫ್ ಮೇಂಟೆನೆನ್ಸ್ ಗ್ರ್ಯಾಂಟ್, ಹಂಗೆ ಮೇಂಟೆನೆನ್ಸ್ ಸಂಬಂಧ ಏನಾರ ಗ್ರ್ಯಾಂಟ್ಸ್ ಸಿಕ್ತಿತ್ತಂತಂದ್ರೆ ಇಟ್ಸ್ ಟ್ರೀಟೆಡ್ ಆ್ಯಸ್ ರೆವಿನ್ಯೂ ರಿಸಿಪ್ಟ್. ರೆವಿನ್ಯೂ ಅಂದ್ರೆ ಸಿಂಪಲ್ಲಾಗಿ ನೆನಪಿಟ್ಕೋರಿ. ರೆವಿನ್ಯೂ ಮೀನ್ಸ್ ಎವ್ರಿ ನೌ ಆ್ಯಂಡ್ ದೆನ್ ಅಕರಿಂಗ್, ಫ್ರೀಕ್ವೆಂಟ್ಲಿ ಹ್ಯಾಪನಿಂಗ್, ಹೊಳ್ಳ ಮುಳ್ಳ. ಈಗ ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ, ನಂಗೆ ಗೌರ್ಮೆಂಟ್ನವ್ರು ಸ್ಯಾಲ್ರಿ ಹೆಂಗೆ ಕೊಡ್ತಾರೆ, ತಿಂಗಳ ಕೊಡ್ತಾರೆ. ಏನು ವರ್ಷಕ್ಕೊಮ್ಮೆ, 20 ವರ್ಷಕ್ಕೊಮ್ಮೆ, 10 ವರ್ಷಕ್ಕೊಮ್ಮೆ ಕೊಡೋಂಗಿಲ್ಲ. ಸೊ ತಿಂಗಳ ಫಿಕ್ಸ್ ನನಗೆ ಸ್ಯಾಲ್ರಿ ಕೊಡ್ತಾರಲ್ಲ, ಅದು ರೆವಿನ್ಯೂ ರಿಸಿಪ್ಟ್. ನನಗೆ ಇನ್ಕಮ್ ಆಗಾಕೊಂತೈತಿ, ಇಲ್ಲಿ ಒಳಗೆ ಬರತ್ತೈತಿ, ಅದಕ್ಕೆ ರೆವಿನ್ಯೂ ರಿಸಿಪ್ಟ್. ಹಂಗೆ ಅದಕ್ಕೆ ದಟ್ ಈಸ್ ಇನ್ಕಮ್ ಆಫ್ ದ ಕರೆಂಟ್ ಇಯರ್. ಸೊ ನನಗೀಗ ಅವರು ಈ ತಿಂಗಳದ ಮೇಂಟೆನೆನ್ಸಿಗೆ ರೊಕ್ಕ ಕೊಟ್ಟಿರೋದು ಈ ತಿಂಗಳದಷ್ಟು ಈ ವರ್ಷದೊಳಗೆ ಮುಗಿತಿತ್ತಿಲ್ಲ ಅದರದ್ದು ಯುಟಿಲೈಸೇಷನ್ ಪೀರಿಯಡ್, ಅದು ಯುಟಿಲೈಸ್ ಮಾಡ್ಕೋತೀನಿ ನಾನು ಈ ವರ್ಷ ಮೇಂಟೆನೆನ್ಸಿಗೆ. ಸೊ ಇಟ್ ಈಸ್ ರೆವಿನ್ಯೂ. ಆ್ಯಂಡ್ ಕ್ರೆಡಿಟೆಡ್ ಟು, ಇದನ್ನು ಎಲ್ಲಿಗೆ ಒಯ್ದು ಹಾಕ್ತೀನಿ ನಾನು, ಇಟ್ ಈಸ್ ಕ್ರೆಡಿಟೆಡ್ ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. However, grants such as building grants are treated as capital receipt and transferred to the building fund account. ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕನ್ಸಿಡರ್ ಮಾಡಿದ್ದನ್ನು ಕಂಪಲ್ಸರಿಲಿ ಬ್ಯಾಲೆನ್ಸ್ ಶೀಟ್ನಾಗ ತೋರಿಸ್ತೀವಿ. ಅದಕ್ಕೆ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಅಂದೀವಿ ಅಂತಂದ್ರೆ ಅವ್ರು ನಮಗೆ ತಿಂಗಳ ಮೇಂಟೆನೆನ್ಸ್ ರೊಕ್ಕ ಕೊಡೋಕೆ ಕುಂತಿಲ್ಲ, ಅವ್ರು ನಮಗೆ ಒಂದು ಹೊಸದು ಬಿಲ್ಡಿಂಗ್ ಕಟ್ಟಕ್ಕೂ ರೊಕ್ಕ ಕೊಡೋ ಆಗ್ತೈತಿ. ಅದು ದೊಡ್ಡ ಅಮೌಂಟಿಂದ ಇರ್ತೈತಿ, ದೊಡ್ಡದಿರ್ತೈತಿ ಅಮೌಂಟ್, ಆ್ಯಸ್ ವೆಲ್ ಆಸ್ ಮತ್ತೇನಿರ್ತೈತಿ ಅಂತಂದ್ರೆ ಅದು ಸ್ಪೆಸಿಫಿಕ್ನೂ ಐತಿ, ನಿರ್ದಿಷ್ಟವಾಗಿ ಆ ಬಿಲ್ಡಿಂಗ್ ಕಟ್ಟಕ್ಕನ ಉಪಯೋಗಿಸ್ಕೋಬೇಕು. ಸೊ ಬಿಲ್ಡಿಂಗ್ ಸಂಬಂಧ ಅಂತ ಹೇಳಿ ಗ್ರ್ಯಾಂಟ್ ಕೊಟ್ಟಿದ್ರಂದ್ರೆ ಅದನ್ನು ಏನಂತ ಕನ್ಸಿಡರ್, ಬಿಲ್ಡಿಂಗ್ ಅಂತ ಅಲ್ಲ, ಒಟ್ಟು ಯಾವುದೇ ಹ್ಯೂಜ್ ಅಮೌಂಟ್ ಆ್ಯಸ್ ವೆಲ್ ಆಸ್ ಅದನ್ನು ರೆಕರಿಂಗ್ ನೇಚರ್ ಇರೋಂಗಿಲ್ಲ. ರೆಕರಿಂಗ್ ಅಂದರೆ ಫ್ರೀಕ್ವೆಂಟ್ಲಿ ಕೊಡ್ತಿರಂಗಿಲ್ಲ, ಯಾವಾಗೋ ಒಮ್ಮೆ ಕೊಡ್ತಿರ್ತಾರಲ್ಲ, ಅದಕ್ಕೆ ಏನಂತ ಅಂತಾರೆ, ಕ್ಯಾಪಿಟಲ್ ರಿಸಿಪ್ಟ್ ಅಂತ ಅಂತಾರೆ. ಆ್ಯಂಡ್ ಟ್ರಾನ್ಸ್ಫರ್ ಟು ದ ಬಿಲ್ಡಿಂಗ್ ಫಂಡ್ ಅಕೌಂಟ್. ಇದನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಬಿಲ್ಡಿಂಗ್ ಫಂಡ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಎಲ್ಲಿ ಕಾಣ್ತೈತಿ, ಬ್ಯಾಲೆನ್ಸ್ ಶೀಟ್ನಾಗ ಕಾಣ್ತೈತಿ. ಸೊ ಇಟ್ ಮೇ ಬಿ ನೋಟೆಡ್ ದಟ್ ಸಮ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ರಿಸೀವ್ ಕ್ಯಾಶ್ ಸಬ್ಸಿಡಿ ಫ್ರಮ್ ದ ಗೌರ್ಮೆಂಟ್ ಆರ್ ಗೌರ್ಮೆಂಟ್ ಏಜೆನ್ಸೀಸ್, ಡೈರೆಕ್ಟ್ಲಿ ಗೌರ್ಮೆಂಟ್ ಕಡೆಯಿಂದ ಅಥವಾ ಗೌರ್ಮೆಂಟ್ ರಿಲೇಟೆಡ್ ಏಜೆನ್ಸೀಸ್ಲಿಂತ. ಈವನ್ ಗ್ರ್ಯಾಂಟ್ ಇನ್ ಏಡ್ ಗೌರ್ಮೆಂಟ್ ಗ್ರ್ಯಾಂಟ್ ಅಂತಲೇ ಇರಬೇಕಂತೇನಿಲ್ಲ, ಯಾರೋ ಒಬ್ಬರು ಪ್ರೈವೇಟ್ನವ್ರೂ ಸುತ್ತೇಕ ಗ್ರ್ಯಾಂಟ್ಸ್ ಕೊಡ್ತಿರ್ಬೋದು. ಫಿಕ್ಸಾಗಿ ಅವರು ಆರ್ಗನೈಸೇಷನ್ ಒಂದು ಯಾವುದೋ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನಿಗೆ ಒಂದಿಷ್ಟು ರೊಕ್ಕ ಕೊಡ್ತಿರ್ತಾರೆ. ಎದ್ರ ಸಂಬಂಧ ಕೊಡ್ತಿರ್ತಾರೆ, ಡೊನೇಷನ್ ಅಂತ ಹೇಳಿ ಕೊಡ್ತಿರಂಗಿಲ್ಲ, ಅದನ್ನು ಅವ್ರ ಆರ್ಗನೈಸೇಷನ್ ನೋಡ್ಕೊಳಕ್ಕೆ ಅಥವಾ ಸಬ್ಸ್ಕ್ರಿಪ್ಷನ್ ಅಲ್ಲ, ಆಮೇಲೆ ಮೆಂಬರ್ಶಿಪ್ ಅಲ್ಲ, ಆದರೂ ಕೂಡ ರೊಕ್ಕ ಕೊಡ್ತಿರ್ತಾರೆ. ಇವ್ರಿಗೆ ಏನೂ ಸಂಬಂಧ ಇರೋಂಗಿಲ್ಲ. ಆದರೆ ಯಾಕೆ ಗ್ರ್ಯಾಂಟ್ಸ್ ಕೊಡ್ತಿರ್ತಾರೆ ಅಂತಂದ್ರೆ, ಫಂಡ್ಸ್ ಕೊಡ್ತಿರ್ತಾರಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಡೊನೇಷನ್ಸ್. ಅವ್ರಿಗೆ ಏನು ಮಾಡಬೇಕಾಗಿರ್ತೈತಿ, ಫೈನಾನ್ಷಿಯಲ್ ಸಪೋರ್ಟ್ ಮಾಡಬೇಕಾಗಿರ್ತೈತಿ. ಅವರು ಹೆಂಗಿದ್ರು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಇವರು ಸಮಾಜಕ್ಕೆ ಸರ್ವಿಸ್ ಕೊಡಾಕನ ಆರ್ಗನೈಸೇಷನ್ ಸೆಟಪ್ ಮಾಡ್ಯಾರ. ಸೊ ಇಂಥವ್ರಿಗೆ ನಾವು ಸಹಾಯ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಮಂದಿ ಮುಂದೆ ಬರ್ತಾರೆ. ಯೂಶ್ವಲಿ ಗೌರ್ಮೆಂಟ್, sometimes even non-government organizations also can give grant in aids to not for profit organization. ನೋಡ್ರಿ, ಈಗ ಗ್ರ್ಯಾಂಟ್ ಇನ್ ಏಡ್ ಡೈರೆಕ್ಟ್ಲಿ ಕ್ಯಾಶ್ ಫಾರ್ಮ್ನಾಗರೆ ಕೊಡ್ತಾರ, ಅಥವಾ ಈಗ ಫಾರ್ ಎಕ್ಸಾಂಪಲ್
ಸಬ್ಸಿಡಿ ಕೊಡ್ತಿರ್ತಾರೆ. ಈಗ ಸಬ್ಸಿಡಿ ಅಂತಂದ್ರೆ ಗೌರ್ಮೆಂಟ್ನವ್ರು ಒಂದು ಮಷಿನ್ ಸ್ಯಾಂಕ್ಷನ್ ಮಾಡ್ತಿರ್ತಾರೆ. ಆ ಮಷಿನ್ ಸ್ಯಾಂಕ್ಷನ್ ಮಾಡಕ್ಕೆ ಅವ್ರು ಏನು ಮಾಡ್ತಾರೆ, 10 lakh rupees ಅಂತ ಇರ್ತೈತೆ ಅಂತ ಇಟ್ಕೊರಿ ಮಷಿನಿನ ವ್ಯಾಲ್ಯೂ. ಅದನ್ನು ಯಾರ ಬಿಸ್ನೆಸ್ ಆರ್ಗನೈಸೇಷನ್ ಅವ್ರು ಆ ಮಷಿನ್ ಪರ್ಚೇಸ್ ಮಾಡ್ಬೇಕಂದ್ರೆ ಅವ್ರಿಗೆ ಎಂಟೈರ್ಲಿ 10 lakh rupees ಇಸ್ಕೋತಾರೆ ಅವ್ರ ಕಡೆಯಿಂದ. ಸಪೋಸ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅವ್ರು ಏನಾರು ಪರ್ಚೇಸ್ ಮಾಡಂತಾರಂದ್ರೆ ಅವ್ರು ಸರ್ವಿಸ್ ಮೋಟಿವ್ ಇಟ್ಕೊಂಡು ಮಾಡ್ತಿರ್ತಾರಲ್ಲ ಅವರು, ಅದ್ರ ಸಂಬಂಧ ಅವರಿಗೆ 10 ಲಕ್ಷ ರೂಪಾಯಿ ಬೀಳುವಂಥದ್ದು ಮಷಿನರಿನ ಅವ್ರು ಎಷ್ಟು ಕೊಡ್ಬೋದು, ದೇ ಮೈ ಗಿವ್ ಇಟ್ ಅಟ್ ಈವನ್ 5 lakh rupees ಆಲ್ಸೋ. ಸೊ ಅದು ಎಕ್ಸ್ಟ್ರಾ ಏನು ಸೇವ್ ಆಗ್ತೈತಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಸಬ್ಸಿಡಿ ಕೊಡ್ತಿರ್ತಾರ ಅಂತ ಅಂತಾರಲ್ಲ ಹಂಗೆ. So it may be noted that some not-for-profit organization receive cash subsidy from the government or government agencies. So this subsidy is also treated as revenue income for the year in which it is received. Yeah, year or cash subsidy iskotarala, subsidy form ಒಳಗೆ ಅವ್ರಿಗೆ ಏನಾದ್ರು ಸಿಗ್ತೈತಲ್ಲ, that for that year it is revenue income, it's not capital income.